ತಮ್ಮ ಹೆಸರು ತಮ್ಮ ನನ್ನ ಖಡಕ್ವಾಗಿ ಎ ಡಿ ಸಿ ನೆಕ್ಸ್ಟ್ ನಾನೇ ಎ ಡಿ ಸಿ ಅವ್ರನ್ನ ಸುತ್ತ ಕುಂದ್ರಿ ಏನಾಗಲ್ಲ ಆರಾಮ್ ಕುಂದ್ರಿ ಗಾಂಧಿದಾನ ಮಾತು ಆರಾಮ್ ಕುಂದ್ರೆ ಮಾತು ಕಾವಲ್ಲ ತಾವ ಸರ ಜಿಲ್ಲಾ ಪಂಚಾಯತ್ ಈಗ ಪ್ಲಾನ್ ಇದೆ ಆರಾಮ್ ಕುಂದ್ರಿ ಹಂಗೆ ಯಾಕೆ ಮಾತು ನಿಮ್ಗೆ ಆರಾಮ್ ಕುಂದ್ರೆ ಅದು ಏನು ಮನುಷ್ಯ ಅವಾಗಲಿ ಕೂತ್ರೈತಲ್ಲ ಆರೋಗ್ಯಕ್ಕೂ ಒಳ್ಳೇದು ತಲೆಯಾಗಿರಲ್ರಿ ಮೊದಲು ನಮ್ಮ ಶಾಲೆ ಒಳಗೆ ಯಾವ ಬೆಂಚ್ ಬ್ಯಾಚ್ ಏನು ಇದ್ದಿಲ್ಲ ಈಗ ಕೊಣ್ಣೂರು ಗ್ರಾಮದ ಏನಂತಲ್ಲ ಸರ ಇವು ಬಹುಜನ ಅಲ್ಲಿ ಬೇಕು ಈಗ ಹೋರಾಟ ಉಪವಾಸ ಅಂತಂದ್ರೆ ಕೂತಾರಿ ಇವತ್ತು ಮತ್ತು ಅವರು ಏನೋ ಎಂ ಪಿ ಅವರ ಜನ ಮಾತಾಡಿದ್ರೆ ನಾವೇನು ಬಿಡ್ರಿ ಹಂಗೆ ಕಾಯಂ ಬರ್ತಾನೆ ಏನೋ ಹೇಳಿದ್ರು ಡಿಪಾರ್ಟ್ಮೆಂಟ್ ಅವರು ಕಾಯಂ ಬರ್ತಾರೆ ಅದ ಕಾಯಂ ಅಂದ್ರೆ ಏನದ ಅವ್ರು ಕಾಯಂ ಹೆಂಗೆ ಎಮ್ಮೆ ಎಪ್ಪಿ ಹಾಕಾರ ಇವರು ಹಂಗೆ ಕಾಯಂ ಬರ್ತಾರೆ ಅದ್ರ ಬಿಟ್ಟು ಏನೈತಿ ಸರ್ ಏನು ಒಂದು ಏನಾರು ಒಂದು ಪರಿಹಾರ ಆಗ್ಬೇಕಲ್ಲ ಸರ್ ಇದು ಇಲ್ಲ ಯಾವ ತಾಲೂಕು ಜಮಖಂಡಿ ತಾಲೂಕು ಸರ್ ಇದು ಎಲ್ಲಿದೆ ಎಲ್ಲಿ ಬೇಕಾಯ್ತು 3 ರಸ್ತೆಗಳು ಈ 3 ರಸ್ತೆಗೂ 2 ರಸ್ತೆ ಯಾವುದು ಸರ್ ಒಂದೇದು ಸಾಲ ರಸ್ತೆ ಬುದ್ಧ ಸಾಲ ಎಲ್ಲಿದೆಲ್ಲ ನೀವು ಹೇಳ್ಕೊಂಡು ಕೊಣ್ಣೂರಿಂದ ಬುದ್ಧ ಸಾಲ ಸರ್ ಬುದ್ಧ ಸಾಲದಾಗ ಒಂದು ಸಪ್ರೇಟ್ ಕೊಣ್ಣೂರಿಂದ ಬುದ್ಧದ ಸಾಲ ಬುದ್ಧದ ಸಾಲ ಬುದ್ಧದ ಸಾಲ ವಸ್ತು ಸಾಲ ಹಾಂ ಸರ್ 4 ಕಿಲೋಮೀಟರ್ ಅಂದಾಜು ಎರಡನೇದ್ರಿ ಸರ ಜೇಲ್ ಬಿಸಿ ಕಾಲುವೆ ಮೇಲೆ ಇರ್ತಕ್ಕಂಥದ್ರಿ ಎಡಿ ಬೀರೇಶ್ವರ ದೇವಸ್ಥಾನದಿಂದರೆ ಗಣಿ ಅಡ್ನೈನ್ ಕೂಡುವವರೆಗೂ ರಸ್ತೆ ಇರ ಸರ್ ಜೇಲ್ ಬಿಸಿ ಕಾಲುವೆ ಐತಿ ರಸ್ತೆ ಡಾಂಬರೇ ಆಗೋದು ಸರಿ ಸರ್ ಜೇಲ್ ಬಿಸಿ ಗಣಿ ಎಡಿ ಬೀರೇಶ್ವರ ದೇವಸ್ಥಾನದಿಂದ ಇಲ್ಲಿ ಕೊಣ್ಣೂರು ಗ್ರಾಮದ ದೇವಸ್ಥಾನದಿಂದ ಗಣಿ ಹಂಚು ಕಾಲುವೆ ಗ್ರಾಮದ ಜೇಲ್ ಬಿಸಿ ಮೇಲೆ ಸರ್ ಹ್ಞೂ ಸರ್ ಎಡಿ ಬೀರೇಶ್ವರ ದೇವಸ್ಥಾನದಿಂದರೆ ಗಣಿ ಬುದ್ನಿ ಕೂಡುವ 15ವರೆಗೂ ಬುದ್ನಿ ರಸ್ತೆವರೆಗೆ ಅಡ್ಡ ರಸ್ತೆವರೆಗೆ ಬುದ್ಧಿ ಗ್ರಾಮದ ಅಡ್ಡ ರಸ್ತೆ ಕೂಡುವವರೆಗೆ ಅಡ್ಡ ರಸ್ತೆವರೆಗೆ ಇನ್ನೊಂದು ಸರ ಕೊಣ್ಣೂರು ಗ್ರಾಮದ ಗಣಿ ಗಲಗಲಿ ಕೂಡುವ ರಸ್ತೆವರೆಗೆ ಸರ್ ಅದು ಆಯಿತು ಕೊಣ್ಣೂರು ಗ್ರಾಮದ ಗಣಿ ಗಲಗಲಿ ಕೂಡುವ ರಸ್ತೆ ಕೊಣ್ಣೂರು ಗಣಿ ಗಲಗಲಿ ರೋಡಿಗೆ ಹೋಗಿ ಕೊಡ್ತಿದ್ರು ಸರ್ ಮೇನ್ ರೋಡಿಗೆ ಕೊಣ್ಣೂರು ಗ್ರಾಮದಿಂದ ಗಣಿ ಗಲಗಲಿ ರಸ್ತೆ ಅದು ಆಯಿತು ಗರಸ್ ಹಾಕಿ ನಾವು ಪಂಚಾಯತಿಯಿಂದ ಹಾಕ್ಸಿದ್ರು ಸರ್ ಏನು ಬೇಕು ಸರ್ ನಾವು ಪಂಚಾಯತಿಯಿಂದ ಹಾಕ್ಸಿವಿ ನಾನು ಪಂಚಾಯತ್ ಮೆಂಬರ್ ಅದು ಪಂಚಾಯತಿಂದ ಡ್ರೈನೇಜ್ ಆಗಿ ಮತ್ತು ಯಾವಾಗ ಸಾಗಂದ್ರೆ ಮತ್ತೆ ಇದಾಗುತ್ತೆ ಸರ್ ಬಟ್ ಈ 3 ನಾವು ಪರ್ಫೆಕ್ಟ್ ಒಂದು ಡಾಂಬರ್ AMJS ಮಾಡಿರಿ RDPR ಮಾಡಿರಿ ಈ ಉದ್ಯೋಗ ಖಾತ್ರಿ ಯೋಜನೆ ಒಳಗನ ಮಾಡ್ಕೋಬೇಕಾಗಿತ್ತು ಸರ್ ನಾವು ಉದ್ಯೋಗ ಖಾತ್ರಿ ಯೋಜನೆ ಈಗ ರಸ್ತಾಕತ್ರು ಕೊಡಂಗೆ 10% ಕೊಡ್ತೀವಿ ಹಾಗಾಗಿ ಮನೆಗೆ ಕೊಡ್ರಿ ನಾವು ಸಂಬಂಧಪಟ್ಟವ್ರಿಗೆ ಅವ್ರ ತೊಗೊಂಡಿದ್ದೀವಿ ಸಂಬಂಧಪಟ್ಟವ್ರಿಗೆ ಇವ್ರಿಗೆ ಸರ್ ಮನವಿ ನಾವು ಈ ಫೈಲ್ ತುಂಬಿದ್ರು ಸರ್ 2018ರಿಂದ ಇಲ್ಲಿವರೆಗೆ ಮನವಿ ಕೊಟ್ಟವ್ರು ಸರ್ ಮನೆಗೆ ಒಂದು 8-10 ದಿನದಿಂದ 2ನೇ ತಾರೀಕು ಕೊಟ್ಟು ಹೋಗಿದ್ರಿ ಸರ್ DC ಅವ್ರಿಗೆ ಕೊಟ್ಟನ್ರಿ CU ಹಾಂ ಕೊಟ್ಟನ್ರಿ ಸರ್ ಕೊಟ್ಟನ್ರಿ ಸರ್ ಇದು ಒಂದು 2-3 ಸಲ ಬಂದು ಇಲ್ಲಿ ದೊಡ್ಡ ಸ್ಟ್ರೈಕ್ ಮಾಡೋದು ಹೌದು ಆಗೈತ್ರಿ ಸರ್ ನಮ್ಗೆ ನೀವು ಹೇಳತ್ತೀರಿ ಸರ್ ಗೌರವ ಕೊಡ್ತೀವಿ ಸರ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಾವು ನಾಳೆಗೆ ಒಂದಿನ ಮುಂದುವರಿಸ್ತೀವಿ ಸರ್ ನಾಳೆಗೆ ನಮ್ಮ ಜಮಖಂಡಿ MLA ಅವರಿಗೆ ಮತ್ತು MP ಅವರು ಇವರಿಬ್ಬರು ಬರಬೇಕು ಒಬ್ಬರು ಕೇಂದ್ರದ ಅನುದಾನ PMJS ಒಳಗೆ ಕೊಡಬೇಕಾಗಿದ್ದು ಅವರೇ ಅವ್ರ ಅನುದಾನ ಇಲ್ಲಿ ಇರ್ಲಿಕ್ಕಂದ್ರೆ ಹೋಗಿ ತರೋ ಕೆಪಾಸಿಟಿ ಅವ್ರಿಗೆ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ ರೀ ಅವ್ರದ್ದೇನು ಅವ್ರ ಮನೆಯಿಂದ ಕೂಡ ನಾವು ಜವಾಬ್ದಾರಿ ಕೊಟ್ಟಿವಿ ಅವರಿಗೆ
ಇವ್ರು MLA ಅವ್ರಿಗೂ ಜವಾಬ್ದಾರಿ ಕೊಟ್ಟಿರು. ಬೆಂಗಳೂರು ಮಟ್ಟ ನೀವು ಅಡ್ಡಾಡಪ್ಪ, ದಿಲ್ಲಿ ಮಟ್ಟ ನೀವು ಅಡ್ಡಾಡಿರ್ತೀರಿ. ಅವ್ರು ಇಬ್ಬರು ಸಾಹೇಬ್ರು ಇಲ್ಲಿ ಬರ್ಬೇಕ್ರಿ ಸರ. ನಮ್ಮ ಮನವಿ ಸ್ವೀಕಾರ ಮಾಡಿಕೊಂಡು ಏನಾದರೂ ಒಂದು ಪರಿಹಾರ ಹಂತಕ್ಕೆ ತಂದರೆ ಮಾತ್ರ ಈ ಹೋರಾಟ ಸರ್. ನಾವು ಮನವಿ ಕೊಟ್ಟು ಹೋಗೋದು ಇದು 8 ವರ್ಷ ಆಯ್ತು ಸರ್. ಇದು ಆಲ್ರೆಡಿ ಫೈಲ್ ಅದ. ಇದು ಬರೀ ಕೇವಲ ಡಾಂಬರೀಕರಣ ಹೋರಾಟ ಫೈಲ್ ರೀ ಸರ್. 100 ಗ್ರಾಮ 8 ರಸ್ತಾದು ಇದ್ರೊಳಗೆ ಫೈಲ್ ಇದಾವೆ. ನಾವು ಪ್ರಮುಖ 3 ರಸ್ತೆ ಮಾಡಿಕೊಟ್ರಿ ಸರ್. ಮುಂದಿನ 5 ವರ್ಷದಾಗ ಮತ್ತೆ 3 ಬೇರೆ ಮಾಡಿಕೊಡೋಕೆ ಹೇಳೋದು ಉದ್ದೇಶ ರೀ. ಅವ್ರು ಗದ್ಯಗೌಡ್ರು ಸರ್ ಎಲೆಕ್ಷನ್ ಅವರು ಮುಂದೆ ಸರ ನಾವು ಸಾಮಾಜಿಕ ಹೋರಾಟಗಾರರಿ. ಒಬ್ಬರು MPP ಅಂದ್ರೆ ಒಬ್ಬ MP ಅಟ್ಟ ಜವಾಬ್ದಾರಿ ಇರ್ತೈತೆ ರೀ. ಅವ್ ಹಂಗೆ ಕುಂಡಿರ್ತಾನೆ ನಾಳೆ ಹೋರಾಟಕ್ಕೆ. ಅವೇನು ಸಾಹೇಬ್ರ ಮುಂದೆ ಮಾತಾಡಿದ ಈಗ ನಮ್ಮ ಮುಂದೂ ಸಾಕಷ್ಟು ಸಲ ಆಗ್ಯಾವ್ರು ಸರ್. ವಾಗ್ವಾದ ಕೇಳಕ್ಕೆ ಹೋಗಂತಲೇ ಈ ರೀತಿ ಅಸಡ್ಡೆ ಮಾತಾಡ್ಯಾರಿ. ಬಹಿರಂಗವಾಗಿ ನಾವು ನಾಳೆ 4 ಜನ ಅಷ್ಟೇ ಬರ್ತಾರೆ, 4 ಜನ ಕುಂಡಿರ್ತಾರೆ ಕರ್ಕೊಂಬಂದು ಅಂತ ಹೇಳ್ಯಾರಿ. ನಮ್ಮ ಶಕ್ತಿ ಏನೈತೆ ರೀ, ನಾಳೆ 200 ಜನ ಕರ್ಕೊಂಡ್ಬರ್ತೀವಿ ರೀ. ಶಾಂತ ರೀತಿಯಿಂದ ನಾವೇನು ಯಾರು ವಿರುದ್ಧನೂ ಬೆಗಳ ಬೇಯಂಗಿಲ್ಲ ರೀ, ಕಲ್ಲು ಇಟ್ಟಂಗಿಲ್ಲ, ಸ್ಟ್ರೈಕ್ ಮಾಡಂಗಿಲ್ಲ, ರೋಡ್ ಬಂದ್ ಮಾಡಂಗಿಲ್ಲ. ನಾವು ಇದೇ ಜಾಗದಾಗ ಕುಂಡಿರ್ತೀವಿ. ಗದ್ದಿಗೌಡ್ರ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನಾವು ಜಗದೀಶ್ ಗುರುಮೂರ್ತಿ ಅವ್ರ ಏನು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನಾವು ಅವ್ರಿಗೆ ಎಲ್ಲ ಏನೆಲ್ಲ ಮಾಡಿವ್ರಿ ಉಪಕಾರ ಹಿಡಿವಾರ ಇರ್ತೀವಿ. ಅವ್ರು ಮಾತಾಡ್ತಾರೆ ಏನು ಮಾಡ್ಯಾರ, ಏನು ಅವ್ರು ಮನೆಯಿಂದ ಕೊಟ್ಟಾರೇನ್ರಿ, ಏನು ಫ್ಯಾಕ್ಟ್ರಿ ಅನುದಾನ ತಂದಿಲ್ಲ, ನಮ್ಮ ರೋಡ್ ಹಾಕ್ಯಾರ ರೀ. ಈಗ ನಮ್ಮದ ಮಾತಾಡಿದ್ರು ಸರ್. ಆಲ್ರೆಡಿ ಇವಾಗ 2-3 ಸಲ ಹಂಗಾಗಿತ್ತು. ಇದೇ ಈಗ ಸಾಹೇಬ್ರು ರಿಕ್ವೆಸ್ಟ್ ಮಾಡಿ ಕರ್ಸಾಕ್ತಾರೆ ರೀ. ಅವಂಗ ಕುಂಡಿರ್ತಾನ ಅಂತ ನಾವು ನಮ್ಗೆ ಕೇಳಿಸ್ತೈತೆ ರೀ ಸರ್. ಅದಕ್ಕೆ ನಾವು ಒಳಗಿನ ಸೌಂಡ್ ಇಟ್ಟರೆ ಅವ್ರದ್ದು ಪಾಪ ಅವ್ರದ್ದು ಸೀಕ್ರೆಟ್ ಕಾಯ್ಕೊಂಡ್ರಿ. ಅವ್ರಿಗೆ ನಾವೇನು ಪಾಲನ ಇವ್ರಿ ನೋಡ್ರಿ ಎಲ್ಲ ಎಷ್ಟೋ ಸಲ ಸ್ಪಂದನೆ ಮಾಡಿ ಅದು ಅಂದ್ರೆ ಅವರು ಕೂಡ್ತಾರವ್ರು ಸಾಯಿಲ್ಲ ಅಂದ್ರೆ ಅವರು ಬರ್ಲಿ ಸರ್. ನಮ್ಮ ಶಕ್ತಿ 4 ಮಂದಿ ಐತಿಲ್ಲ, 400 ಮಂದಿ ಶಕ್ತಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಎಷ್ಟು ಐತೆ ಅಂತ ತೋರಿಸ್ತು. ಗರಿಗಪ್ಪ ಧಾರವಾಡ ಸರ್. ಸಾಹೇಬ್ರು ಹೊಸದಾಗಿ ಅದಾರ. ಅವರು ಸಾಹೇಬ್ರು ಜವಾಬ್ದಾರಿ ತೊಗೊಂಡು ಬೆಡ್ತಿದ್ದಂಗೆ ಮಾಡ್ತಾರೆ ಹಿರಣ್ಣವರು. ಅವ್ರು ಸಾಹೇಬ್ರು ಮಾಡ್ತಾರೆ. ಅವ್ರು ಸಾಹೇಬ್ರು ಅವ್ರು ಬಿಡ್ರಿ ದಿಲ್ಲಿಗೆ ಕಳಿಸಿ ದಿಲ್ಲಿಗೆ ಇರಾಕಣ ಅಲ್ಲ ಅಧಿವೇಶನ ನಡೆದವು. ಹಂಗಾಗಿ ನಮ್ಮ ಸಾಹೇಬ್ರು ವೇಟ್ ಮಾಡ್ತಾವ ಅಂದ್ರೆ ಅವರು MP ಅವರು ಇದ್ರು DC ಆಫೀಸ್ ಕರ್ಕೊಂಡು ಬಂದಿಲ್ಲ ಯಾಕಂದ್ರೆ ಮಳೆ ಗಾಳಿ ಇರೋಣ ನಮಗೆ ತಡ್ಕೊಳ್ಳೋದು ನಿಮ್ಗೆ ಇಲ್ಲಿ ಕೊಡ್ಸೋದು ನಮ್ಗೆ ಇಲ್ಲ. ಇಲ್ಲಿ ಒಂದು ಸರ ಇಲ್ಲಿ ಗಟ್ಟಿ ಪ್ರದೇಶದಾಗ ಕೂತಿರು. ಅಲ್ಲಿ ಮಳೆಗಾಲ ಮಟ್ಟ ರೋಜನೆ ಅಡ್ಡಾಡ್ಬೇಕ್ರಿ. ನಾವು ದಿನನಿತ್ಯ ರೀ. ಒಂದ್ಸಲ MP ಅವ್ರದ್ದು MLA ಅವ್ರದ್ದು DC ಅವ್ರದ್ದು ಗಾಡಿ ಹಸ್ಕೊಂಡು ಹೋಗ್ರಲ್ಲ 200-400 ಮುಂದೆ ಕರ್ಕೊಂಡು ಇಲ್ಲಿ 10-4 ಸಲ ಬಂದು ಮನೆ ಕೊಟ್ಟಾರ ಸಾಹೇಬ್ರ. ಈ ಸರ್ ಗೊತ್ತಿಲ್ಲ ಜಡಿತಾರಿಗೂ. ದಯವಿಟ್ಟು ನಾವು ಮನವಿ ಕೊಟ್ಟು ಹೋಗಕ್ಕೆ ಬರಂಗಿಲ್ಲ ರೀ. ಪರಿಹಾರ ಅನ್ನೋದು ಏನಾದರೂ ಒಂದು ಪರಿಹಾರ ಅನ್ನೋದು ಕೊಡ್ರಿ ಸರ್.